ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿಯಾಗಿರೋಂಥ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಅಲ್ಲ, ಇದು ಒಂದು ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು. ಚೆನ್ನಾಗಿರೋ ಡಿಸೈನು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಕ್ಕೆ 6ನೇ ದಾರ, 7 ನಂಬರ್ ಕ್ರೋಶೆ ಹುಕ್ 0.95 mm, ಆಮೇಲೆ ಈ ಥರ ಲಾಂಗ್ ಶೇಪಿನ ಬೀಡು, ಲಾಂಗ್ ಸೈಜ್ ಇರುತ್ತಲ್ವ, ಲಾಂಗ್ ಶೇಪ್ ಇರುತ್ತಲ್ವ ಆ ಥರದ್ದು. ಆಮೇಲೆ ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ ಯಾವಾಗ ಹಾಗೆ, ಮತ್ತು ಈ ಥರದ ಲೀಫ್ ಬೀಡ್ ತಗೊಳ್ತಾ ಇದ್ದೇನೆ ನೋಡಿ. ಲೀಫ್ ಸೈಜ್ ಇರುತ್ತಲ್ಲ, ಲೀಫ್ ಶೇಪಲ್ಲಿ ಇರುತ್ತಲ್ವ ಆ ಥರದ್ದು. ಬನ್ನಿ ಪ್ರಾರಂಭ ಮಾಡೋಣ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈಗ ಈ ಲಾಂಗ್ ಶೇಪಲ್ಲಿರುವಂತಹ, ಉದ್ದ ಶೇಪಲ್ಲಿರುವಂಥ ಬೀಡ್ಸ್ ಇದೆಯಲ್ವ, ಇದನ್ನು ತಗೊಳ್ತಾ ಇದ್ದೀನಿ. ಇದನ್ನು ತಗೊಂಡು ಲಾಕ್ ಮಾಡಿ ಮತ್ತು 2 ಚೈನ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನು, ಮತ್ತು ಇನ್ನೊಂದು ಸರಿ ಲಾಂಗ್ ಬೀಡ್. ಈ ಥರ ಉದ್ದ ಶೇಪಿನ ಬೀಡ್ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇದನ್ನು ವಿ ಶೇಪ್ ಬರೋ ಥರ ಇಲ್ಲಿ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ದೂರಕ್ಕೆ ವಿ ಶೇಪ್ ಬರುತ್ತೆ. ಈ ಥರ ವಿ ಶೇಪಲ್ಲಿ ಸೇರಿಸ್ಕೊಂಡ್ಮೇಲೆ ಮತ್ತೆ 2 ಚೈನ್ ಮಾಡ್ಕೊಳ್ಳಿ. ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು ಈಗ ಒಂದು ರೌಂಡ್ ಬೀಡ್ ಸೇರಿಸ್ತೀನಿ. ರೌಂಡ್ ಬೀಡ್ ಕೂಡ ತಗೊಳ್ತಾ ಇದ್ದೀನಿ ನಾನು. ಈ ಥರ ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನ್ ಮಾಡ್ಕೊಳ್ಳಿ. 1 2 3 4. ಇದನ್ನು ಬಟ್ಟೆಗೆ ಸೇರಿಸಿ. ಅಳತೆ ನೋಡ್ಕೊಂಡು ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿ. ಇನ್ನು ಬೀಡ್ ಸುತ್ತಲೂ ಚೈನು 1 2 3 4 5 ಚೈನ್ ಹಾಕ್ಕೊಂಡು ಬೀಡನ್ನ ಈ ಕಡೆ ಇಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನು. ಇದನ್ನು ಈ 4 ಚೈನಲ್ಲಿ ಲಾಕ್ ಮಾಡಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಈ 4 ಚೈನ್ ಲಾಕ್ ಸ್ಟಾರ್ಟಿಂಗಲ್ಲಿ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿದ್ದು. ಫ್ರಂಟ್ ಸೈಡಿಗೆ ಬನ್ನಿ. ಈಗ ಹಾಕಿರೋ 4 ಚೈನ್ ಇದೆಯಲ್ವ ಮೇಲೆ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ನ ಬ್ಯಾಕ್ ಸೈಡ್ 5 ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ. 1 2 3 4 5 6 7 8 9 10 11 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 11 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಫಸ್ಟ್ ರೋದ ಲಾಕ್ ಇದೆಯಲ್ವ, ಇಲ್ಲಿ ಫಸ್ಟ್ ರೋ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀರಾ, ಅಲ್ಲಿ ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈಗ ಮತ್ತೆ ಲಾಂಗ್ ಬೀಡ್ ತಗೊಳ್ಳಿ. ಈ ಥರ ಉದ್ದ ಶೇಪಿನ ಬೀಡ್ ಇದೆಯಲ್ವ, ಇದನ್ನು ಲಾಕ್ ಮಾಡಿಬಿಟ್ಟು 2 ಚೈನ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ.
ಇದನ್ನು ವಿ ಶೇಪಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಸ್ವಲ್ಪ ದೂರಕ್ಕೆ ಸೇರಿಸ್ಕೊಂಡು ವಿ ಶೇಪ್ ಬರುತ್ತೆ. ಮತ್ತು 2 ಚೈನು ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 4 ಚೈನು 1 2 3 4. ಮತ್ತು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ರೌಂಡ್ ಬೀಡ್ ಸೇರಿಸಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ 4 ಚೈನು 4 ಚೈನ್ ಮಾಡಿ ಇಲ್ಲಿ ಬಟ್ಟೆಗೆ ಸೇರಿಸಿ. ಇನ್ನೂ 4 ಚೈನ್ ಮಾಡ್ಕೊಳ್ಳಿ. ನೋಡಿ, ಬೀಡ್ ಆದಮೇಲೆ 4 ಚೈನ್ ಹಾಕಿ ಮತ್ತೆ 4 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬನ್ನಿ. ಅಂದರೆ ಇದು ಆರ್ಚ್ನ ಇದು. ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಬೀಡ್ ಸುತ್ತಲೂ ಚೈನು 3 4 5 ಚೈನ್ ಹಾಕಿದ್ದೀನಿ. ಬೀಡನ್ನ ಈ ಕಡೆ ಲಾಕ್ ಮಾಡಿ. ಮತ್ತು 4 ಚೈನು. ಇದು ಈ 4 ಚೈನ್ ಸ್ಟಾರ್ಟಿಂಗ್ ಇಲ್ಲಿದೆಯಲ್ವ, ಬ್ಯಾಕ್ ಸೈಡಿಂದ ಬಂದಾಗ ಇಲ್ಲಿಗೆ ಬರುತ್ತೆ. ಇಲ್ಲಿ ಲಾಕ್ ಮಾಡ್ತೀನಿ. ಫ್ರಂಟ್ ಸೈಡಿಗೆ ಬನ್ನಿ. ಎರಡು ಚೈನ್ ಆದಮೇಲೆ ಲಾಕ್ ಮಾಡಿದ್ದೀವಲ್ವ, ಆ ಲಾಕ್. ಈಗ ಹಾಗಿರೋ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು 11 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಂದು ಫಸ್ಟ್ 2 ಆಮೇಲೆ 2. ಇದು ತುಂಬ ಸುಲಭವಾದ ಡಿಸೈನ್ ಇದು. ತುಂಬ ಚೆನ್ನಾಗೂ ಕಾಣಿಸುತ್ತೆ. 9 10 11 ಡಬಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಅದರಲ್ಲಿ ಲಾಕ್ ಮಾಡಿ. ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಲಾಕಲ್ಲಿ, ಈ ಫಸ್ಟ್ ರೋದಲ್ಲಿ 4 ಚೈನ್ ಲಾಕ್ ಮಾಡಿದ್ದೀರಲ್ವ, ಆ ರೋದಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನು, ಮತ್ತು ಬಟ್ಟೆಗೆ ಲಾಕ್. ಮತ್ತು ಇದೇ ಥರ ಲಾಂಗ್ ಬೀಡ್ ತಗೊಂಡು ವಿ ಶೇಪಲ್ಲಿ ಸೇರಿಸ್ಕೊಳ್ಳಿ. ಸ್ವಲ್ಪ ದೂರಕ್ಕೆ ಸೇರಿಸಿದ್ರೆ ವಿ ಶೇಪ್ ಬರುತ್ತೆ. ತೋರಿಸ್ತೀನಿ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೋಡಿ, ಈಗ ಈ ಆರ್ಚ್ ಆದಮೇಲೆ ಕೊನೆಯಲ್ಲಿ 2 ಲಾಂಗ್ ಬೀಡ್ಸನ್ನು ತಗೊಂಡು ವಿ ಶೇಪ್ ಮಾಡಿದ್ದೀನಿ. ಈಗ ಕೊನೆಯಲ್ಲಿ 2 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಂಡು ಮತ್ತೆ 2 ಚೈನ್ ಹಾಕಿ ದಾರ ಕಟ್ ಮಾಡಿ. ಈ ಥರ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಲಾಕ್ನ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಈಗ ಈ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವ, ಈ ಬೀಡ್ ಪಕ್ಕ ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಅದರೊಳಗಡೆ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಲಾಂಗ್ ಬೀಡ್ ಬ್ಯಾಕ್ ಸೈಡ್ ದಾರ, ಇದರಲ್ಲಿ ನೋಡಿ, ಇದರಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಸಿಂಗಲ್ ಕ್ರೋಶೆ ಸ್ಮಾಲ್ ಬೀಡ್ ಸೇರಿಸ್ತಾ ಹೋಗಿ. ಈ ಥರ ದಾರ ತಗೊಂಡು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ ಸ್ಮಾಲ್ ಬೀಡ್, ಮತ್ತೆ ಸಿಂಗಲ್ ಕ್ರೋಶೆ, ಇನ್ನೊಂದು ಸ್ಮಾಲ್ ಬೀಡ್, ಮತ್ತೆ ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ 4 ಬೀಡ್ ಸೇರಿಸಿದ್ದೀನಿ. ಈಗ ಈ 2 ಲಾಂಗ್ ಬೀಡ್ಗಳ ಮಧ್ಯೆ ಸಿಂಗಲ್ ಚೈನ್ ಹಾಕಿದ್ದೀರಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2
3 ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. 3 ಮಾಡಿಕೊಂಡು ಈಗ ಈ ಬೀಡ್ನ ಹಿಂದ್ಗಡೆ ಇದೆಯಲ್ವಾ ದಾರ, ಇದನ್ನು ಈ ಥರ ತಗೊಂಡು ಇಲ್ಲಿ ಇದೇ ಥರ ಬೀಡ್ ಸೇರಿಸಿ. ಸಿಂಗಲ್ ಕ್ರೋಶೆ, ಬೀಡ್ಸ್, ಇದನ್ನು ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿ, ಬೀಡ್ ಸೇರಿಸಿ, ಸಿಂಗಲ್ ಕ್ರೋಶೆ ಹಾಕಿ ಬೀಡ್ಸು, ಸಿಂಗಲ್ ಕ್ರೋಶೆ ಬೀಡ್ಸು, ಸಿಂಗಲ್ ಕ್ರೋಶೆ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶೆ. ಇದನ್ನು ಇಲ್ಲಿ ಈಗ ಈ 2 ಚೈನ್ ಇದೆಯಲ್ವಾ ಇಲ್ಲಿ ಲಾಕ್ ಮಾಡಿ. 4 ಬೀಡ್ಸ್ ಹಾಕಿದ್ದೀನಿ ಆ ಕಡೆ ಈ ಕಡೆ. ಮಧ್ಯದ ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅದರಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಈಗ ಈ 2 ಚೈನಲ್ಲಿ ಲಾಕ್ ಮಾಡಿದ್ಮೇಲೆ ಇಲ್ಲಿ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಆರ್ಚು, ಇದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 11 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ನಾವು ಆರ್ಚಲ್ಲಿ, ಇದರಲ್ಲಿ 6ರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ. ಈಗ 2 3 4 5, 6ನೇದಲ್ಲಿ 5ರಲ್ಲಿ ಹಾಕಿದೆ ಹಾಫ್ ಡಬಲ್ ಕ್ರೋಶೆ, 6ನೇದಲ್ಲೂ ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಲೀಫ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5ರಲ್ಲಿ 5 ಆ ಕಡೆ 5 ಈ ಕಡೆ, ಮಿಡ್ಲಲ್ಲಿ 6ನೇದಲ್ಲಿ ಲೀಫ್ ಬೀಡ್ ಹಾಕಿದ್ದೀನಿ. ಇದು ಲಾಸ್ಟ್ 5ನೇದು. 5 ಆ ಕಡೆ 5 ಈ ಕಡೆ, ಮಿಡ್ಲಲ್ಲಿ ಲೀಫ್ ಬೀಡು 6ನೇದಲ್ಲಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ 2 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಬೀಡಲ್ಲಿ ಮತ್ತೆ 4 ಸ್ಮಾಲ್ ಬೀಡ್ಸು ಸೇರಿಸ್ಕೊಳ್ಳಿ. ಬೀಡ್ನ ಬ್ಯಾಕ್ ಸೈಡ್, ಈ ಲಾಂಗ್ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ ಅದರಲ್ಲಿ 4 ಈ ಸ್ಮಾಲ್ ಬೀಡು, ಮತ್ತು ಈ ಮಿಡ್ಲಲ್ಲಿ 2 ಚೈನ್ ಹಾಕಿದ್ದೀವಿ ನೋಡಿ, ಇಲ್ಲಿ ವಿ ಶೇಪ್ ಮಾಡಿ, ಆ 2 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅದು ಕುಚ್ಚಿಗೆ, ಅಲ್ಲಿ ಕುಚ್ಚು ಸೇರಿಸ್ತಾ ಇದ್ದೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಚೆನ್ನಾಗಿ ಕಾಣಿಸುತ್ತೆ, ಇದು ಗ್ರ್ಯಾಂಡೇ ಕಾಣಿಸುತ್ತೆ, ತುಂಬ ಸಿಂಪಲು ಇಲ್ಲ, ಹಾಗಂತ ತುಂಬ ಗ್ರ್ಯಾಂಡು ಅಲ್ಲ. ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಫೈನಲ್ ಲುಕ್ಕು. ಇದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು. ತುಂಬ ಸಿಂಪಲು ಅಲ್ಲ, ಹಾಗಂತ ತುಂಬ ಗ್ರ್ಯಾಂಡ್ ಇಲ್ಲ. ನೀವು ಸಾಮಾನ್ಯ ಮೀಡಿಯಮ್ ರೀತಿಯ ಸಾರಿಗಳಿಗೆ, ಸ್ವಲ್ಪ ಕಡಿಮೆ ಜರಿ ಇರೋ ಸಾರಿಗಳಿಗೆಲ್ಲ ಉಪಯೋಗಿಸ್ಕೋಬೋದು ನೀವು. ತುಂಬ ಸಿಂಪಲ್ ಆಗಿದೆ, ಮಾಡೋದು ಈಸಿ ಆಗಿದೆ. ನೀವು ನೋಡಿದ್ರಲ್ಲ, ತುಂಬ ಈಸಿ ಮಾಡೋದು, ಬೇಗನೂ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. 2 ಸ್ಟೆಪ್ ಆರ್ಚಿಗೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.